ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ನಾವು ತಡವಾಗಿ ಬಂದದಕ್ಕೆ ಕ್ಷಮಿಸಬೇಕು. ಬಹಳ ಹೊತ್ತಿನಿಂದ ಕಾದಿದ್ದೀರಿ ಅಂತಕ್ಕಂಥ ವಿಚಾರ ಗೊತ್ತಾಯಿತು. ಹಾಗಾಗಿ ನಾವು ಬೇಕು ಅಂತ ತಡವಾಗಿ ಬರಲಿಲ್ಲ. ಆದರೆ ಚುನಾವಣಾ ಸಂದರ್ಭದಲ್ಲಿ ತಡವಾಗೋದು ಸಹಜ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ತಾ ನಾನು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಚ್ ವೈ ಮೇಟಿ ಅವರನ್ನ 1989ರಿಂದ ತಾವೆಲ್ಲ ಆಶೀರ್ವಾದ ಮಾಡ್ತಾ ಬಂದಿದ್ದೀರಿ. ಆ ಕಾರಣಕ್ಕಾಗಿ ಎಚ್ ವೈ ಮೇಟಿ ಅವರು 5 ಬಾರಿ ಶಾಸಕರಾಗಿ, ಒಮ್ಮೆ ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮೇಟಿಯವರು ಬಹಳ ಸಜ್ಜನ, ಸರಳ, ಪ್ರಾಮಾಣಿಕ ವ್ಯಕ್ತಿ ಅಂತಕ್ಕಂಥದನ್ನ ತಮಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ನಿಧನರಾದ್ರಿಂದ ಈ ಚುನಾವಣೆ ಬಂದಿದೆ. ಅಲ್ಲದೆ ಹೋಗಿದ್ರೆ ಈ ಉಪಚುನಾವಣೆ ಬರ್ತಾ ಇರಲಿಲ್ಲ. ಅವರು 5 ವರ್ಷಕ್ಕೆ ಶಾಸಕರಾಗಿರ್ಬೇಕು ಅಂತೇಳಿ ನೀವು ಕಳೆದ 23ರಲ್ಲಿ 2023ರಲ್ಲಿ ಅವರನ್ನ ಆಶೀರ್ವಾದ ಮಾಡಿದ್ರಿ. ಆದರೆ ದುರ್ದೈವ, ಅವರು ನಮ್ಮನ್ನ ಅಗಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಈ ಉಪಚುನಾವಣೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಪುತ್ರನೇ ಆದಂತ ಉಮೇಶ್ ಮೇಟಿ ಅವರನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರ ಪರವಾಗಿ ನಾನು ಮತಯಾಚನೆಗೋಸ್ಕರ ಬಂದಿದ್ದೇನೆ. ಈಗಾಗಲೇ ಮಾತಾಡಿದಂತ ಅನೇಕ ಜನರು ಮಾತನಾಡಿ ಅವ್ರ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರು ಅಜಾತ ಶತ್ರುಗಳು. ಯಾರ ಜೊತೆಲೂ ಕೂಡ ಅವರು ವೈರತ್ವವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಜನಪರವಾಗಿದ್ದಂತ ಒಬ್ಬ ವ್ಯಕ್ತಿ ಅಂತಕ್ಕಂಥದನ್ನ ನಾನು ಬಲ್ಲೆ. ಯಾಕಂತಂದ್ರೆ ಅವರು ನನಗೆ ಬಹಳ ಆತ್ಮೀಯವಾಗಿದ್ದಂಥವ್ರು. ಪಕ್ಷಕ್ಕೆ ಅವರ ನಿಯತ್ತು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಪಕ್ಷಕ್ಕಷ್ಟೇ ಅಲ್ಲ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಆ ಎಲ್ಲ ಕಡೆ ಬಂದಿದ್ರು. ನಾನು ಮೊದಲು ಜನತಾದಳದಲ್ಲಿದ್ದೆ, ಆಗ ಜನತಾದಳದಲ್ಲಿದ್ರು. ಆಮೇಲೆ ಕಾಂಗ್ರೆಸ್ ಸೇರಿದೆ, ಕಾಂಗ್ರೆಸ್ ಬಂದರು. ಅವರು ಕಾಂಗ್ರೆಸ್ನಲ್ಲಿ ಮಂತ್ರಿನೂ ಕೂಡ ಆಗಿದ್ರು. ಆಮೇಲೆ ಹಿಂದೆನೂ ಕೂಡ ಮಂತ್ರಿ ಆಗಿದ್ರು, ಜನತಾದಳದಲ್ಲೂ ಕೂಡ ಮಂತ್ರಿ ಆಗಿದ್ರು. ಆಮೇಲೆ ಲೋಕಸಭೆಗೆ ನಿಲ್ಲಬೇಕು ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ, ನಾನು ಸರ್ವೆ ಮಾಡಿಸಿದ್ದೀನಿ, ನೀನೇ ನಿಂತರೆ ಗೆಲ್ಲದು ಲೋಕಸಭೆಗೆ ಅಂತ ಹೇಳಿದಾಗ ಅವರು ಮರುಮಾತಾಡದೇನೆ ಮಿನಿಸ್ಟರ್ ಆಗಿದ್ರು. ಆಗ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು ಕೂಡ ಆ ಮಂತ್ರಿ ಸ್ಥಾನವನ್ನು ಬಿಟ್ಟು ಲೋಕಸಭೆಗೆ ನಿಂತ್ಕೊಂಡ್ರು. ಲೋಕಸಭೆಯಲ್ಲಿ ಗೆದ್ರು. ಆಮೇಲೆ ಲೋಕಸಭಾ ಸದಸ್ಯರಾಗಿದ್ರು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟೊಂದು ನಿಯತ್ತಾದಂತ ಮನುಷ್ಯ, ನಂಬಿಕಸ್ತ,
ವ್ಯಕ್ತಿ ಇನ್ನೊಬ್ರು ಸಿಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಮೇಟಿಯವರನ್ನು ನಾವು ಕಳ್ಕೊಂಡಿದ್ದೀವಿ. ಈಗ ಅವರ ಸ್ಥಾನವನ್ನ ನೀವು ಭರ್ತಿ ಮಾಡಬೇಕಾಗಿದೆ. ಅವರ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಉಮೇಶ್ ಮೇಟಿಯವರನ್ನ ತಾವು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ 1947 ಆಗಸ್ಟ್ 15ನೇ ತಾರೀಕು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತು. ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಸುಮಾರು 200 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನ ಆಳಿದ್ರು. ಅವರನ್ನ ಶಾಂತಿ, ಸತ್ಯ ಮತ್ತೆ ಸತ್ಯಾಗ್ರಹದ ಮೂಲಕ ಅವರನ್ನ ಸೋಲಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ತಮಗೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಆದರೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ಆಮೇಲೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡಿರಲಿಲ್ಲ. ಅವರು ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡು ಯಾವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನ ನಾವು ಯಾರು ಕೂಡ ಕಂಡಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಬಿಜೆಪಿಯವರು ಯಾವತ್ತು ಈಗ 1925ನೇ ಇಸ್ವಿನಲ್ಲೇ ಜನಸಂಘ RSS ಸ್ಥಾಪನೆ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ಯಾವತ್ತೂ ಕೂಡ ಅವರು ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಿರಲಿಲ್ಲ. ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡು ಈ ದೇಶವನ್ನ ಕೊಳ್ಳೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ನೇರ ಸ್ಪರ್ಧೆ ಇರ್ತಕ್ಕಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಅಂತ ನಿಮಗೆಲ್ಲ ಗೊತ್ತಿದೆ. ಮೇಟಿಯವರ ಮಗ, ಅವರನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಬಿಜೆಪಿಯಿಂದ ಚರಂತಿ ಮಠ್ ಅಭ್ಯರ್ಥಿಯಾಗಿದ್ದಾರೆ. ಇವರಿಬ್ಬರ ನಡುವೆ ಸ್ಪರ್ಧೆ ನಡೀತದೆ. ಈ ಸ್ಪರ್ಧೆಯಲ್ಲಿ ತಾವು ಮೇಟಿಯವರ ಮಗನಿಗೆ ಮಾಡಿದ್ರೆ ಬಹಳ ನಮಗೆ ಶಕ್ತಿ ಬರ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ. ನಮ್ಮ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ, ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ. ಈಗ ತಾನೇ ನೇಕಾರ ಎರಡ್ 2013ರಿಂದ 2018ರವರೆಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೇಕಾರರಿಗೆ ಸಿಕ್ಕ ಸೌಲಭ್ಯಗಳು ಅಂತಕ್ಕಂಥ ಒಂದು ಮತಪತ್ರವನ್ನ ಇಲ್ಲಿ ಹೊರಡಿಸಿದ್ದಾರೆ. ಆ ಮತಪತ್ರದಲ್ಲಿ ಅನೇಕ ಸೌಲಭ್ಯಗಳನ್ನ ನಾವು ನಮ್ಮ ಸರ್ಕಾರ ಮಾಡದನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ರಾಜ್ಯದ ಎಲ್ಲ ಜನರ ಬಡವರು, ವಿಶೇಷವಾಗಿ ಬಡವರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಇವರೆಲ್ಲರೂ ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಜ್ಞಾಪಕ ಇಟ್ಕೊಂಡಿರ್ಬೋದು, ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 165 ಭರವಸೆಗಳನ್ನ ಕೊಟ್ಟಿದ್ದು.
165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೀವಿ. ಅದೇ ಬಿಜೆಪಿ 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಅವರು ಈಡೇರಿಸಿದ್ದು ಕೇವಲ 10% ಮಾತ್ರ. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಮಾತ್ರ ಈಡೇರಿಸಿದ್ದೀವಿ ಅಂತೇಳಿ ಇವತ್ತು ದಾಖಲಾತಿಯನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಬಿಜೆಪಿಯವರು ಯಾವತ್ತೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ಕೊಟ್ಟ ಮಾತುಗಳನ್ನು ಈಡೇರಿಸೋದು, ನುಡಿದಂತೆ ನಡೀತಕ್ಕಂಥ ಪಕ್ಷ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು 592 ಭರವಸೆಗಳನ್ನು ಕೊಟ್ಟಿದ್ದು. ಇದರಲ್ಲಿ 250 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ಇನ್ನು 2 ವರ್ಷಗಳಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಜನರ ಮುಂದೆ ಇಟ್ಟಿದ್ದು. ಆ 5 ಭರವಸೆಗಳನ್ನ ಸರ್ಕಾರ ಬಂದ ತಕ್ಷಣವೇ ಜಾರಿ ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದು. ಆದರೆ ನಾವು ಒಂದೇ ವರ್ಷದಲ್ಲಿ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ, ಈ ಕಾರ್ಯಕ್ರಮಗಳೆಲ್ಲ ಇವತ್ತು ಜಾರಿ ಮಾಡಿ ಎಲ್ಲರೂ ಕೂಡ ಅದರ ಲಾಭವನ್ನು ಪಡೀತಾ ಇದ್ದಾರೆ. ವಿಶೇಷವಾಗಿ ಬಡವರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇವತ್ತು ಈ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. 52,000 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಈ 3-4 ವರ್ಷದಲ್ಲಿ 1,31,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು ಹೇಳ್ತಾ ಇದ್ರು ನಮಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ, ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅದನ್ನು ಇನ್ನು ಮುಂದೆ ಒಂದು ಹೆಜ್ಜೆ ಹೋಗಿ ಅವರು ಏನು ಅಪಪ್ರಚಾರ ಮಾಡ್ತಾ ಇದ್ರು ಅಂತಂದ್ರೆ, ಈ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಾಡಿದ್ದೀವಿ. ಇದ್ರ ಜೊತೆಗೆ 84,756,657 ರೂಪಾಯಿಗಳನ್ನ ಅಭಿವೃದ್ಧಿಗೆ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಿಂದ 19ರಿಂದ 23ರವರೆಗೆ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರು. ನೀವು ಅವ್ರೇನ್ ಮಾಡಿದ್ರು ಅಂತಕ್ಕಂಥದನ್ನ ಒಮ್ಮೆ ನೋಡ್ಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು 4 ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದು ಏನೂ ಮಾಡಲಿಲ್ಲ. ಅದ್ರ ಜೊತೆಗೆ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು. ಸುಮಾರು ಕೋಟಿ ರೂಪಾಯಿಗಳಿಗೆ
ಅನುದಾನ ಇಲ್ಲದೇನೆ ಟೆಂಡರ್ ಕರೆದು ಕೆಲಸಗಳನ್ನು ಮಾಡಿ ಬಾಕಿ ಬಿಲ್ಗಳನ್ನು ಬಿಟ್ಟೋದ್ರು. ನಮಗೆ ಸುಮಾರು 29,000 ಕೋಟಿ ರೂಪಾಯಿಗಳ ಬಾಕಿ ಬಿಲ್ಗಳನ್ನು ಮಾಡಿದ್ರು. ಆ ಬಾಕಿ ಬಿಲ್ಗಳನ್ನ ತೀರ್ಸದೆ ನಮಗೆ ತೊಂದರೆ ಆಯಿತು. ಇಷ್ಟಾದರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ. ಇಲ್ಲಿವರೆಗೆ ನಾವು ತೀರಿಸಿರ್ತಕ್ಕಂಥ ಬಾಕಿ ಬಿಲ್ಗಳು ಹಣ ಸುಮಾರು 24,000 ಕೋಟಿ ರೂಪಾಯಿಗಳು. ಇದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಮುಂದೇನೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಮೇಟಿಯವರ ಮಗನಿಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಬಾಗಲಕೋಟೆಯಲ್ಲಿ ಮೇಟಿಯವರು ನಿಧನರಾದ ಮೇಲೆ ಮೆಡಿಕಲ್ ಕಾಲೇಜ್ಗೆ, ಸರ್ಕಾರಿ ಮೆಡಿಕಲ್ ಕಾಲೇಜಿನ ಶಂಕುಸ್ಥಾಪನೆ ಮಾಡೋದು. ಪಾಪ ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ಆ ಸಂದರ್ಭದಲ್ಲಿ ಮೇಟಿಯವರು ಇರಲಿಲ್ಲ ಅಂತಕ್ಕಂಥದ್ದೇ ನೋವಿನ ಸಂಗತಿ. ಅವರ ಆಸೆ ಏನಪ್ಪಾ ಅಂತಂದ್ರೆ, ಅವ್ರ ಕನಸು ಬಾಗಲಕೋಟೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು, ಬಡವರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಗುಣಮಟ್ಟದ ಆರೋಗ್ಯ ಸೇವೆ ಜನಗಳಿಗೆ ಸಿಗಬೇಕು ಅಂತಕ್ಕಂಥದ್ದು ಅವರ ಆಸೆಯಾಗಿತ್ತು. ಅವರ ಆಸೆಯನ್ನು ನೆರವೇರಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಅಪ್ಪರ್ ಕೃಷ್ಣ ಆಲ್ಮಟ್ಟಿ ಜಲಾಶಯ, ಈ ಆಲ್ಮಟ್ಟಿ ಜಲಾಶಯವನ್ನ 519 ಮೀಟರಿಂದ 524 ಮೀಟರ್ವರೆಗೆ ಎತ್ತರಿಸ್ತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ನವರು, ಟ್ರಿಬ್ಯುನಲ್ನವರು ತೀರ್ಮಾನ ಮಾಡಿದ್ದಾರೆ. ಆದರೆ ಆ ಟ್ರಿಬ್ಯುನಲ್ ಏನ್ ತೀರ್ಮಾನ ಮಾಡ್ತು, ಸುಪ್ರೀಂ ಕೋರ್ಟ್ನವರು ತೀರ್ಮಾನ ಮಾಡಿ ಸುಮಾರು 13 ವರ್ಷಗಳಾಯಿತು. ಈ 13 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಈ ಗೆಜೆಟ್ ನೋಟಿಫಿಕೇಶನ್ ಮಾಡದೇನೆ ನಾವು ಡ್ಯಾಮ್ನ ಎತ್ತರವನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಸ್ವತಃ ಭೇಟಿ ಮಾಡಿ ಹೇಳಿದ್ದೇವೆ, ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೂ ಕೂಡ ಅವರು ಇವತ್ತಿನವರೆಗೆ ಗ್ಯಾರಂಟಿ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥ ನನ್ನ ಭಾವನೆ. ಅದರಿಂದ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಯಾರು ಜಮೀನು ಕಳ್ಕೊಂಡಿದ್ದಾರೆ, ಜಮೀನು ಮುಳುಗಡೆ ಆಗಿದೆ, ಆ ಮುಳುಗಡೆ ಜಮೀನ್ದಾರರಿಗೆ ಪರಿಹಾರವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. 4 ವರ್ಷ ಅಧಿಕಾರದಲ್ಲಿದ್ದು ಕಾಲ ಕಳೆದು ಅವರು ಈ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಈ ಯಾರು ಜಮೀನನ್ನ ಕಳ್ಕೊಂಡಿದ್ರು ಅವ್ರನ್ನ ಕರೆದು, ಜನಪ್ರತಿನಿಧಿಗಳನ್ನ ಕರೆದು, ಜೊತೆಗೆ ರೈತ ಪ್ರತಿನಿಧಿಗಳನ್ನ ಕರೆದು ತೀರ್ಮಾನ ಮಾಡಿ ಒಂದು ತೀರ್ಮಾನವನ್ನ ಮಾಡೋದು. ಏನಪ್ಪಾ ಅದು ಅಂತಂದ್ರೆ, ಖುಷ್ಕಿ ಜಮೀನಿಗೆ 30 ಲಕ್ಷ, ತರಿ ಜಮೀನಿಗೆ 40 ಲಕ್ಷ ಕೊಡ್ತಕ್ಕಂಥದನ್ನ ತೀರ್ಮಾನ ಮಾಡಿ ರೈತರು ಕೂಡ ಒಪ್ಕೊಂಡಿದ್ದಾರೆ, MLA ಕೂಡ ಒಪ್ಕೊಂಡಿದ್ದಾರೆ, ಮಿನಿಸ್ಟ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸ್ತಕ್ಕಂಥದನ್ನ ಇವತ್ತು ಮಾಡ್ತಾ ಇದ್ದೇನೆ. ಅದರಿಂದ ಈಗಾಗಲೇ ನಾವು ಪರಿಹಾರವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮೊನ್ನೆ ನಡೆದಂತ ಸರ್ಕಾರಿ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನಾವು ಈ ವರ್ಷ ಅಂದ್ರೆ 2025-26ರಿಂದಲೇ ಚೆಕ್ಗಳನ್ನು ಕೊಡೋದ್ರ ಮೂಲಕ ಪರಿಹಾರವನ್ನ ಕೊಡ್ತಾ ಇದ್ದೀವಿ. ಮುಂದೆನೂ ಕೂಡ ಕೊಡ್ತೀವಿ. ಬಿಜೆಪಿಯವರು ಹೇಳ್ತಾರೆ
ಚೆಕ್ ಪರಿಹಾರ ಕೊಡ್ಲಿಕ್ಕೆ ದುಡ್ಡಿಟ್ಟಿಲ್ಲ ಈ ಬಜೆಟ್ನಲ್ಲಿ ಅಂತ ಮಾತುಗಳನ್ನ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ಪರಿಹಾರ ಕೇಳಿ ಬರ್ತಾರೆ, ಯಾಕಂದ್ರೆ ಕನ್ಸೆಂಟ್ ಅವಾರ್ಡ್ ಇದು, ಈ ಕನ್ಸೆಂಟ್ ಅವಾರ್ಡ್ ಅನ್ನ ಯಾರು ಬರ್ತಾರೆ ಮುಂದೆ ಅವ್ರಿಗೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮುಂದಿನ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಲ್ಲಿ ಇದಕ್ಕೂ ಇನ್ನು ಅದಕ್ಕೆ ಅಗತ್ಯ ಇರ್ತಕ್ಕಂಥ ಎಲ್ಲ ಹಣವನ್ನು ಕೂಡ ಇಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತದೆ. ಏನು ಭರವಸೆಗಳನ್ನು ಕೊಡ್ತೀವಿ ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಪಕ್ಷ. ಬಿಜೆಪಿ ಯಾವತ್ತೂ ಕೂಡ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಪಕ್ಷ ಅಲ್ಲ. ಬಿಜೆಪಿಯವರು ಈ ಬಡವರಿಗೆ ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿದ್ದಾವಲ್ಲ, ಈ ಕಾರ್ಯಕ್ರಮಗಳಿಗೆ ವಿರೋಧ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇವತ್ತು ಪಂಪ್ ಸೆಟ್ಗಳಿಗೆ ಸುಮಾರು 25,000 ಕೋಟಿ ರೂಪಾಯಿಗಳನ್ನು ರೈತರ ಪಂಪ್ ಸೆಟ್ಗಳಿಗೆ ನಾವು ಕೊಡ್ತಾ ಇದ್ದೀವಿ. 25,000 ಕೋಟಿ ರೂಪಾಯಿಗಳನ್ನು ಪಂಪ್ ಸೆಟ್ಗಳಿಗೆ ಕೊಡ್ತಾ ಇದ್ದೀವಿ. ಅದರಿಂದ ಹೀಗಾಗಿ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿದೆ, ಬಡವರ ಪರವಾಗಿದೆ, ದಲಿತರ ಪರವಾಗಿದೆ, ಹಿಂದುಳಿದವ್ರ ಪರವಾಗಿದೆ, ರೈತರ ಪರವಾಗಿದೆ. ತಮಗೆಲ್ಲ ಗೊತ್ತಿದೆ, ಕಬ್ಬು ಬೆಲೆ, ಕಬ್ಬನ್ನ ರೈತರು ಕಬ್ಬನ್ನ ಬೆಳೆದು ಅವರು FRP ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಿಗದಿ ಮಾಡದೇ ಇದ್ದಾಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಾನು ರೈತ ಪ್ರತಿನಿಧಿಗಳನ್ನ, ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನ ಕರೆದು ತೀರ್ಮಾನ ಮಾಡಿ 1 ಟನ್ ಕಬ್ಬಿಗೆ 300 ರೂಪಾಯಿ ಹೆಚ್ಚಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದೆ. ಅದು ಬಿಜೆಪಿಯವರು ಅದನ್ನ ಯಾವತ್ತೂ ಕೂಡ ಮಾಡಿರಲಿಲ್ಲ. ಹಿಂದೆ ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಆಗಲೂ ಕೂಡ ಕಬ್ಬಿನ ಬೆಲೆ ಬಿದ್ದೋಗಿತ್ತು. ಅವತ್ತು ಸುಮಾರು 2,000 ಕೋಟಿ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಡ್ತು ರೈತರಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ರೈತರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಈ ಆರ್ಥಿಕ ತತ್ವಗಳಿದ್ದಾವಲ್ಲ, ಅದರಲ್ಲಿ 2 ವಿಧಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅಂತಂದ್ರೆ ಒಂದು ಪಿರಮಿಡ್ ನಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಜನ, ಶ್ರೀಮಂತರು, ಕಾರ್ಪೊರೇಟ್ ಬಾಡಿಗಳು, ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅದು ಟ್ರಿಕಲ್ ಡೌನ್ ಥಿಯರಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದ್ರೆ ನಾವು ಮಾಡ್ತಕ್ಕಂಥದ್ದು ತಳ ಸಮುದಾಯದಲ್ಲಿ ಇದ್ದಾರಲ್ಲ, ಆ ತಳ ಸಮುದಾಯದವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದು. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಇರ್ತಕ್ಕಂಥ ವ್ಯತ್ಯಾಸ ಅಂತಕ್ಕಂಥದನ್ನ ತಾವು ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು ಯಾವಾಗಲೂ ಕೂಡ ಯಾರು ಶೋಷಿತರಿದ್ದಾರೆ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಜನರ ಪರವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಬಿಜೆಪಿಯವರು ಯಾವಾಗಲೂ ಕೂಡ ಶ್ರೀಮಂತರ ಪರವಾಗಿ, ಕಾರ್ಪೊರೇಟ್ ಬಾಡಿಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ. ಅವರಿಗೆ ನೀವು ವೋಟ್ ಕೊಟ್ರೆ ರೈತರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರನ್ನೆಲ್ಲ ಮರೀತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಬಿಜೆಪಿ ಇದೆಯಲ್ಲ, ಬಡವರ ವಿರೋಧಿಗಳು, ರೈತರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದನ್ನ ತಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ನಾವು ಈ ಎಲ್ಲ ನಿರ್ಲಕ್ಷಿತ ವರ್ಗದ ಯಾವುದಿದೆ ಆ ಜನರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ.
ಇನ್ನು ಮುಂದೇನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉಮೇಶ್ ಮೇಟಿಯವರು ಇವ್ರನ್ನ ಗೆಲ್ಸಿದ್ರೆ HY ಮೇಟಿಯವರು ಮಾಡಿದ್ದಂತ ಕೆಲಸಗಳನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಾವೇ ಅಧಿಕಾರದಲ್ಲಿ ಇದ್ದೀವಿ, ನಮ್ಮ ಪಕ್ಷ ಇನ್ನ 2 ವರ್ಷ ಅಧಿಕಾರದಲ್ಲಿ ಇರ್ತದೆ. ಆ ಅಧಿಕಾರದ ಅವಧಿನಲ್ಲಿ ಈ ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಮ್ಮ ಸರ್ಕಾರ ಎಲ್ಲ ರೀತಿ ಬೆಂಬಲವನ್ನ ಉಮೇಶ್ ಮೇಟಿಯವರಿಗೆ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ತಾ, ನಾನು ಈಗಾಗಲೇ ಸಮಯ ಆಗಿದೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ದಯಮಾಡಿ 9ನೇ ತಾರೀಕು ನೀವೆಲ್ಲ ಮತಗಟ್ಟೆಗೆ ಹೋಗ್ಬೇಕು. ಮತಗಟ್ಟೆಗೆ ಹೋಗಿ ಇವರು ಉಮೇಶ್ ಮೇಟಿಯವರು 1ನೇ ನಂಬರು ಕ್ರಮಾಂಕ 1, ಆ 1ಕ್ಕೆ ತಾವೆಲ್ಲರೂ ಕೂಡ ಮತ ಹಾಕಿ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ತಾ, ಮೇಟಿ ನಾನು ಬಹುಶಃ ನೀವು ಇಷ್ಟೊಂದು ಜನ ಸೇರಿದ್ದೀರಿ, ಈ ಜನಸ್ತೋಮವನ್ನು ನೋಡಿದಾಗ ಉಮೇಶ್ ಮೇಟಿಯವರು 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಉಮೇಶ್ ಮೇಟಿಯವರಿಗೆ ತಾವು ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.